ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಜಗತ್ತಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ನಡೀತಾನೆ ಇರುತ್ತೆ. ಅಂತದ್ರಲ್ಲೊಂದು ಕೆಲವು ನಮ್ಮನ್ನ ಸಂತೋಷ ಪಡಿಸ್ತಾನೆ ಇರ್ತವೆ. ಅದನ್ನ ನೋಡಿ ನಮ್ಗೆ ಹೊಟ್ಟೆ ಉಣ್ಣಾಗೋಂಗೆ ನಗು ಬರ್ತಾನೆ ಇರುತ್ತೆ. ನಿಮ್ ಬಿಸಿ ಲೈಫ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡೋಣ ಅಂತೇಳಿ ನಿಮ್ ಮುಂದೆ ತರ್ತಾ ಇದೀವಿ ಅಂತದ್ದೇ ಈ ದೃಶ್ಯ. ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿರೋ ಈ ವಿಡಿಯೋ ಕ್ಲಿಪ್ ನ ನೋಡಿ. ಮೇಡಮ್ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೇಕು ಅಂತವ್ರೆ. ಹಾಗಂತ ಹೈಟೆಕ್ ತಲೆ ಉಪಯೋಗಿಸಿ ಕಾಲಲ್ಲೇ ಕುಣ್ಕೊಂಡು ಲೆಕ್ಕ ಹಾಕಿ ಪಾರ್ಕ್ ಮಾಡ್ಬೇಕು ಅಂತ ಸಿದ್ಧವಾಗವ್ರೆ. ಹಾಗೇನೆ ಹಿಂದೆ ಇನ್ನೊಂದ್ ಮೇಡಮ್ ಕೈಯಲ್ಲೇ ಸಿಗ್ನಲ್ ಮಾಡ್ಕೊಂಡು ಇವ್ರಿಗೆ ಸಾದ್ಗಿರಿ ಕೊಡ್ತಾವ್ರೆ. ಹಾಗೇನೆ ಅಚ್ಚುಕಟ್ಟಾಗೆ ಸಿಗ್ನಲ್ ಕೊಟ್ಟು ಅಚ್ಚುಕಟ್ಟಾಗೆ ಪಾರ್ಕ್ ಮಾಡಿಸಿದ್ರು. ಕೇಳ್ದಂಗೆ ಅಚ್ಚುಕಟ್ಟಾಗಿ ಗಾಡಿ ಎತ್ಕೊಂಡು ಹೊಲ್ಟೋಗ್ಬಿಡದ. ಇದನ್ನೇ ಮುಂದೆ ಮಾಡಿದ್ರೆ ಆಗ್ತಿರ್ಲಿಲ್ವೇ? ಈ ಕರೋನಾ ಬಂದಾಗಿಂದ ಏನೇ ಮಾಡ್ಲಿ ಮಾಡದೇ ಇರ್ಲಿ, ಮುಟ್ದೇ ಇರ್ಲಿ, ಕೈಗೆ ಸ್ಯಾನಿಟೈಸರ್ ಹಾಕೊಳ್ಳೋದ್ ಮಾತ್ರ ಬಿಡಂಗೇ ಇಲ್ಲ. ಆದ್ರೆ ಈ ಫೂಟೇಜ್ ಅಲ್ಲಿ ನೋಡ್ರಿ, ಇದು ಮುಂಬೈಯಲ್ಲಿ ಬಡ್ಜೆಟ್ ಕಮ್ಯುನಿಟಿ ಹೈರಿಂಗ್ ಅಲ್ಲಿ ನಡೆದಿದೆ ಅಂತ ಇನ್ಸಿಡೆಂಟ್. ಅಫಿಷಿಯಲ್ಸ್ ಎಲ್ರು ಚೇರ್ ಮುಂದಕ್ಕೆ ಹಾಕೊಂಡು ಅವ್ರವ್ರ ಪ್ಲೇಸ್ ಅಲ್ಲಿ ಕುತ್ಕೊಳ್ಳೋಣ ಅಂತ ಬಂದವ್ರೆ. ಅದೇ ಟೈಮ್ ಅಲ್ಲಿ ನಮ್ ಸರ್ ಸ್ಯಾನಿಟೈಸರ್ ಬಾಟಲ್ ನ ವಾಟರ್ ಬಾಟಲ್ ಅನ್ಕೊಂಡು ಎತ್ಕೊಂಡು ಕುಡಿಯಕ್ ಹೋಗ್ಬಿಡದ. ಅಷ್ಟ್ರಲ್ಲೇ ಹಿಂದೆ ನಿಮ್ಮಂತ ಒಂದ್ ಅಂಕಲ್ ಬಂದು ಎಚ್ಚೂರ್ಸೋಷ್ಟ್ರಲ್ಲಿ ಒಂದ್ ಸಿಪ್ ಹೇಳ್ಕೊಂಡು ತಣ್ಣಗಾದ್ರು. ಹುಷಾರಾಗಿರಪ್ಪ, ಸಖತ್ ಸೆನ್ಸಿಟಿವ್ ಮ್ಯಾಟ್ರು. ಸೆಕ್ಯೂರಿಟಿ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿರೋ ಈ CCTV ಫೂಟೇಜ್ ನೋಡೋಣ ಬನ್ನಿ. ಈ ವ್ಯಕ್ತಿ ಬೈಕ್ ರಿಪೇರಿ ಮಾಡ್ಕೋತಾವ್ನೆ. ಆದ್ರೆ ಸಿಕ್ಕಿದೆ ಚಾನ್ಸ್ ಅಂತ ಮೆಲ್ಲುಗೆ ಪರ್ಸ್ ಎತ್ತಾಕ್ಬಿಡೋದ. ಯಾರು ನೋಡಿಲ್ಲಪ್ಪ ಅಂತ ಅಲ್ಲಿ ಇಲ್ಲಿ ತಿರುಗ್ದಂಗೆನೆ ಮೇಲ್ ನೋಡಿದ್ರೆ ಅಮ್ಮ ಕ್ಯಾಮರಾ ತಗ್ಲಾಕೊಂಡ್ಬಿಟ್ಟೆ ಅನ್ನೋ ಯೋಚನೆ ಅಲ್ಲಿ ಪೊಲೀಸ್ ಲಾಠಿ ಏಟು ನ್ಯಾಪ್ಕುಗ್ ಬಂದೈತೆ ಅನ್ಸುತ್ತೆ ಅಣ್ಣಂಗೆ. ಇಲ್ಲಿ ಈ ಶಾಪ್ ಕೀಪರು ಶಾಪ್ ಕ್ಲೋಸ್ ಆದ್ಮೇಲೆ ಆರಾಮಾಗಿ ಮಲ್ಕೊಂಡು ಫೋನ್ ನೋಡ್ತಾವ್ನೆ. ಆದ್ರೆ ಇವನ್ ಚಿಲ್ ಆಗಿರೋ ಟೈಮ್ ಅಲ್ಲಿ ಇಲ್ಲಿ ಸರ್ರ ಅಂತ ಬಂದು ರಬುಕ್ ಅಂತ ಒಳಗೋಗ್ಬಿಡದ. ಇನ್ನ ಬಾಬು ಚಿಲ್ಲಿಂಗ್ ಮೂಮೆಂಟ್ ಗೆ ಚಿಲ್ಲಿ ಇಟ್ಟಂಗಾಯ್ತು. ಎಲ್ಲ ಸರ್ವನಾಶ. ಅಚ್ಚುಕಟ್ಟಾಗಿ ಮಲ್ಗಿದವನ ಹತ್ರ ಕರೆಂಟ್ ಶಾಕ್ ಓಡಿಸ್ದಂಗಾಯ್ತು. ಎಂತ ಪಾಪಿ ಇಲಿ. ನೋಡ್ಕೊಂಡ್ ಬರ್ತಾ ಎಡುಕೊಂಡ್ ಬೀಳೋ ಹಂಗೆ ನಾಟಕ ಮಾಡ್ದ. ಇನ್ನೊಬ್ಬನು ಹಂಗೆ ಮಾಡ್ದ. ಅಂಕಲ್ ಸ್ಟಾರ್ಟಿಂಗು ಲೈಟ್ ಆಗೇ ತಗೊಂಡ್ರು. ಬಂದವರೆಲ್ಲ ಎಡುಕೊಂಡ್ ಬೀಳದ್ ನೋಡಿ ಅಂಕಲ್ಗೆ ಅನುಮಾನ ಬಂದ್ಬಿಡದ. ಅಂಕಲ್ ಬಂದು ಎಷ್ಟೇ ನೋಡಿದ್ರು ಏನೂ ಇಲ್ಲ. ಮತ್ತೊಬ್ಬನು ಹಂಗೆ ಮಾಡ್ದ. ಅಂಕಲ್ಗೆ ಭಯ ಆಗಿ ಭೂತ ಪ್ರೇತಾತ್ಮ ಅನ್ಕೊಂಡು ಪಡ್ಬಾರ್ದ್ ಪಾಟ್ ಬೀಳ್ತಾವ್ರೆ ಪಾಪ. ಮಿಕಾ ಮಾಡಿದ್ರಲ್ಲಯ್ಯ. ಇಲ್ಲಿ ನೋಡ್ರಿ, ಈ ಹುಡುಗಿ ಆ ನಾಯಿ ಜೊತೆ ಪ್ರ್ಯಾಂಕ್ ಮಾಡೋಕ್ ಹೋಗಿ ಹೆಂಗ್ ಬಿಸ್ಕೆಟ್ ಆಗುತ್ತೆ ಅಂತ ರೆಕಾರ್ಡಿಂಗ್ ಆನ್ ಮಾಡಿ ನಾಯಿ ಮುಂದೆ ಬಿದ್ದೋದಂಗೆ ನಾಟಕ ಮಾಡ್ತು. ನಾಯಿ ಪಾಪ ಅಡಲಾಗೋಗ್ಬಿಡೋದ. ಸ್ವಲ್ಪ ಹೊತ್ತಾದ್ಮೇಲೆ ಚಾಕು ಎತ್ಕೊಂಡ್ ಬಂತು ನೋಡ್ರಿ. ಅದೇ ಏಟ್ಗೆ ಹುಡುಗಿ ಗಾಬರಿ ಆಗಿ ಸಡನ್ ಆಗಿ ಎದ್ದೆ ಬಿಡದ. ನಾಯಿನ ಮಿಕಾ ಮಾಡಕ್ ಹೋಗಿ ಹುಡುಗಿನ ಮಿಕಾ ಆಗೋಯ್ತು. ಯಾವ್ದೇನೇ ಆಗ್ಲಿ ಆ ನಾಯಿಗೆ ಸರಿ ಸಟಿ ಬೇರೊಂದಿಲ್ಲ. ಇಲ್ಲಿ ಅರ್ಥ ಆಗಿದ್ದು ಒಂದೇ, ಡಾಗ್ ರಾಕ್ಸ್ ಹುಡುಗಿ ಶಾಕ್. ಇಲ್ಲಿ ಈ ಅಮ್ಮ ನಾಯಿ ಕಾಟ ತಡ್ಕೊಳಕಾಗದೆ ಮನೆಯಿಂದ ಆಚೆ ಚೇರ್ಗೆ ಕಟ್ಟ ಹಾಕಿ ಒಳಕ್ ಓಡ್ಬಿಡ್ತು. ಆದ್ರೆ ನಮ್ ಡಾಗಿ ಆಟ ಆಡಕ್ ಆಗ್ತಿಲ್ಲ ಅಂತೇಳಿ ಯೋಚನೆ ಮಾಡಿ ಲಾಭ ಇಲ್ಲ ಅಂತೇಳಿ ಕುರ್ಚಿನೂ ಎತ್ತಾಕೊಂಡು ಓಡ್ತಾನೆ ಇರು ಅನ್ನಂಗೆ ಹಿಡ್ಕೊಳಕ್ಕೂ ಅರ್ಥಂಗೆ ಓಡ್ಬಿಡದ. ಸ್ಪೋರ್ಟ್ಸ್ ಮೆನ್ಸ್ಗಳು ಮತ್ತೆ ಸೆಲೆಬ್ರಿಟಿಗಳು ಹಾಗೆ ಸುಮ್ನೆ ರಿಪೋರ್ಟರ್ಗಳನ್ನ ಆಟ ಆಡ್ತಾ ಇರೋದನ್ನ ನೋಡ್ತಾನೆ ಇರ್ತೀವಿ. ಆದ್ರೆ ಈ ವಿಡಿಯೋದಲ್ಲಿ ನೋಡ್ರಿ, ರನ್ನಿಂಗ್ ಫೆಸ್ಟಿವಲ್ ಅಲ್ಲಿ ಈ ರಿಪೋರ್ಟರು ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಬಂದ್ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ರಿಪೋರ್ಟರ್ ಅಮ್ಮ ಕೂಡ ಸ್ಪೋರ್ಟಿವ್ ಆಗಿ ತಗೊಂಡು ಎಂಜಾಯ್ ಮಾಡ್ತಿರ್ತಾರೆ. ಅಷ್ಟ್ರಲ್ಲೇ ನಮ್ಮ ರಸ್ಕ್ ರಾಜ ಎಂಟ್ರಿ. ಓಡ್ತಾ ಹಿಂದೆ ಒಂದು ಕೊಟ್ಟು ಹೋದ. ಓಡಿದ ಗೇಟ್ಗೆ ಅಕ್ಕ ಫುಲ್ಲು ಶಾಕು. ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಮಾಡ್ದಲ್ಲೋ ಪಾಪಿ. ಈ ಹುಡುಗಿ ಬ್ಯಾಂಡ್ ಮೇಳ ಅಲ್ಲಿ ಹುಚ್ಚಾಗಿ ಸೆಲ್ಫಿ ತಗೋತೈತೆ. ಇನ್ನೂ ಏನೋ ಬೇಕು ಅಂತ ಹಂಗಂಗೆ ಅವನ್ ಮೇಲೆ ಹೋಗ್ಬಿಡದ. ಬ್ಯಾಂಡ್ ಬಜೋಸವನು ಎಷ್ಟು ಅಂತ ನೋಡ್ತಾನೆ ಹೇಳಿ ಅವನಿಗೂ ತಿಕ್ಲೇ ರೀ. ಊತಿದ್ದನ್ನ ತಗೊಂಡು ಎಳ್ದು ಒಂದ್ ಬಿಟ್ಟ ನೋಡ್ರಿ ಆಂಟಿ ಲಾಕು. ಇಲ್ಲಿ ಈ ಹುಡುಗಿ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಗಾಬರಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಐತೆ. ಆದ್ರೆ ನಮ್ ಡಾಗಿ ರಾಜ ಎಷ್ಟೇ ಡಿಸ್ಟರ್ಬ್ ಮಾಡ್ತಿದ್ರು ಒಂಚೂರು ಡಿವೇಟ್ ಆಗ್ದಂಗೆ ಡ್ಯಾನ್ಸ್ ಗೆಲ್ಸ್ದಲ್ಲೇ ಮುಂದವ್ರೆ. ಇನ್ನ ನಮ್ ಡಾಗಿ ರಾಜಂಗೆ ಕೋಪ ಬಂತು. ಹಂಗ ನನ್ ಮಾತ್ಗೆ ಬಗ್ಗಲ್ವಲ್ಲ ನೀನು, ಹಿಂಗಲ್ಲ ನಿಂಗೆ ಮಾಡ್ತೀನಿರು ಅಂತ ಹಿಂದೆಯಿಂದ ಬಾಯ್ ಆಗ್ತು ನೋಡಿ. ಅಕ್ಕಂಗೆ ಚಾಕು ಡ್ಯಾನ್ಸು ಸ್ಟಾಪು.
ಈ ಮಧ್ಯ ಎಲ್ಲೇ ನೋಡಿದ್ರು ಬರ್ತ್ಡೇ ಕೇಕ್ ತಿನ್ನೋದಕ್ಕಿಂತ ಮೆತ್ತದೇ ಜಾಸ್ತಿ ಆಗ್ಬಿಟ್ಟೈತೆ. ಕೇಕ್ ತಗೊಂಡೋಗಿ ಬರ್ತ್ಡೇ ಬಾಯ್ ಬುರ್ಡೆ ಹಚ್ಚೋದು ಅದು ಇದು ಏನೇನೋ ಮಾಡ್ತಿರ್ತಾರೆ. ಆದ್ರೆ ಈ ಬರ್ಡೇ ಸೆಲೆಬ್ರೇಷನ್ ನೋಡ್ರಿ, ಈ ವ್ಯಕ್ತಿ ಹುಟ್ಟುಹಬ್ಬಕ್ಕೆ ಫ್ರೆಂಡ್ಸ್ ಎಲ್ಲ ಮಸ್ತ್ ಆಗಿ ಕೇಕ್ ತಗೊಂಡ್ಬಂದು ಹಚ್ಚಕ್ಕೆ ಅಂತ ರೆಡಿ ಮಾಡೋರೆ. ಅಷ್ಟರಲ್ಲಿ ಒಬ್ಬ ಓವರ್ ಎಕ್ಸೈಟೆಡ್ ಫ್ರೆಂಡು ಫುಲ್ ಎಕ್ಸೈಟ್ ಆಗಿ ಒಂದು ಕೇಕ್ ತಗೊಂಡು ಬರ್ಡೇ ಬಾಯ್ ಹೊಡಿಯಕ್ ಹೋಗದ. ಅದಂಗೆ ಸ್ವಲ್ಪ ಮಿಸ್ಪ್ಲೇಸ್ ಆಗಿ ಪಕ್ಕದಲ್ಲಿರೋ ಹುಡುಗಂಗೆ ಬಿತ್ತು ಶಿವ. ಅವಾಗ ಅವ್ರ ರಿಯಾಕ್ಷನ್ ಅಂತೂ ಅದು ಗತಿ. ಮದ್ವೆ ಮನೆ ಕಾರ್ಯಕ್ರಮ ನಡೀತಾ ಐತೆ. ಪ್ಲೇಟ್ ಮುಂದಕ್ಕೆ ಇತ್ಕೊಂಡು ಅರ್ಜೆಂಟ್ ಅಲ್ಲಿ ನಿಂತವನೇ ನಮ್ಮ ಹುಡುಗ. ಆದ್ರೆ ಈ ಸರ್ವ್ ಮಾಡೋನು ಲೈನ್ ಅಲ್ಲಿ ಬರ್ತಾ ಇರೋರ್ಗೆಲ್ಲ ಮೆಲ್ಲುಗೆ ಮೇಲ್ಮೇಲೆ ಬಡಿಸ್ತಾವನೆ. ನಮ್ ಬಡಪಾಯಿಗೆ ಮಾತ್ರ ತೊಲೆಗೆ ಹಾಕೋತಿಲ್ಲ. ಈ ಹುಡುಗ ಪ್ಲೇಟ್ ಇನ್ನ ಮುಂದಕ್ಕಿಟ್ರು ಕ್ಯಾರೆ ಅಂತಿಲ್ಲ. ಇವನ್ ಕಡೆನೂ ಗಮನ ಹರಿಸ್ದಂಗೆ ಬೇರೆಯವ್ರಿಗೆ ಬಡಿಸ್ತಾನೆ ಅವನೇ. ನಮ್ಮವನ್ ಎಷ್ಟು ಅಂತ ನೋಡ್ತಾನೆ. ಉರ್ದೋಗಿ ಪ್ಲೇಟ್ ಮಗುಗೆ ಎಸ್ದು ಮತ್ತೆ ಹಾಕ್ತೀನಿ ಬಾರಯ್ಯ ಅಂದ್ರೂ ಬರ್ದಂಗೆ ಓಡೇ ಬಿಟ್ಟ. ನಾವು ಎಷ್ಟೋ ರೀತಿ ಬುದ್ಧಿವಂತ ಪ್ರಾಣಿಗಳನ್ನ ನೋಡೇ ಇದೀವಿ, ಆದ್ರೆ ಅದ್ರಲ್ಲಿ ಬುದ್ಧಿವಂತ ಕೋತಿಗಳೇ ಜಾಸ್ತಿ. ಈ ಫನ್ನಿ ವಿಡಿಯೋ ಕ್ಲಿಪ್ ನ ನೋಡ್ರಿ. ಮೂವ್ ಆಗ್ತಿರೋ ಈ ಗಾಡಿ ಕಿಟಕಿಯಲ್ಲಿ ಕುತ್ಕೊಂಡು ಡ್ರೈವರ್ಗೆ ಉಪದೇಶ ನೀಡ್ತಾ ಐತೆ. ಅದಕ್ಕೆ ಡ್ರೈವರ್ ಕೋದಿಗೋಸ್ಕರನೇ ಅಂತ ಸ್ಲೋಗೆ ಓಡಿಸ್ತಾ ಅವನೇ. ಹೆಂಗೋ ಅದನ್ನ ಇಳಿಸ್ಬೇಕಂತ ಟ್ರೈ ಮಾಡ್ತಾನೆ ಅವನೇ. ಆ ಕೋತಿ ಮಾತ್ರ ಜಗ್ಗಂಗೆ ಇಲ್ಲ. ಡ್ರೈವರ್ಗೆ ಬಕ್ರ ಮಾಡಿ ಪಾಪ ಅವನ್ ಲಂಚ್ ಬಾಕ್ಸ್ ನ ಎತ್ಕೊಂಡು ಹೋಗ್ಬಿಡದ. ಶಾಕ್ ಆಗಿ ನೋಡ್ತಾನೆ, ಇನ್ನೇನ್ ಮಾಡ್ತಾನೆ ಪಾಪ. ಇವನ್ ಈ ಕಡೆಯಿಂದ ಕಾರ್ ಪಾರ್ಕ್ ಮಾಡಿ ಬರೋಷ್ಟ್ರಲ್ಲಿ ಪಕ್ಕದಲ್ಲೇನೆ ಬಂದು ಇನ್ನೊಂದ್ ಕಾರ್ ಪಾರ್ಕ್ ಮಾಡವ್ರೆ. ಇವನ್ ಒಳಗಡೆನೂ ಹೋಗಕ್ಕಾಗ್ದೆ ಹೊರಗಡೆನೂ ಹೋಗಕ್ಕಾಗ್ದೆ ತಗ್ಲಾಕೊಂಡ್ಬಿಟ್ಟವ್ನೆ. ನಮ್ ಹುಡ್ಗ ಐಡಿಯಾ ಉಪಯೋಗಿಸಿ ಸ್ವಲ್ಪ ಡೋರ್ ಓಪನ್ ಮಾಡಿ ವಿಂಡೋನೇ ಹಂಗೆ ಇಳಿಸ್ಬಿಟ್ಟ. ವಿಂಡೋ ಇಸಿನೇ ಒಳಕ್ ಹೋಗೋಣ ಅಂತ ಪಾಪ ನುಗ್ತಾ ಇದ್ದಂಗೆನೆ ಕಾರ್ ಮಾಯ. ಅರ್ಧದಲ್ಲೇ ತಗ್ಲಾಕೊಂಡು ಮಿಕಾಗೋಗ್ಬಿಟ್ಟಲ್ಲೋ. ಅಣ್ಣ ಆ ಕಡೆನೂ ಇಲ್ದಂಗೆ ಈ ಕಡೆನೂ ಇಲ್ದಂಗೆ ಮಧ್ಯದಲ್ಲೇ ಲಾಕು. ಇವಾಗ ಅಣ್ಣನ್ ರಿಯಾಕ್ಷನ್, ಥೂ ಈ ಜೀವನ ಯಾರಿಗ್ ಬೇಕು ಸಾರ್. ಈ ವಿಡಿಯೋದಲ್ಲಿ ನೋಡ್ರಿ ಪ್ರಶಾಂತವಾಗಿರೋ ವಾತಾವರಣನ ಒಬ್ಬ ವ್ಯಕ್ತಿ ಹೇಗ್ ಹಾಳು ಮಾಡ್ತಾನೆ ಅಂತ. ಶಾಪ್ ಒಳಗೆ ಕೂಲಾಗಿ ಅಚ್ಚಕಟ್ಟಾಗಿ ಮೊಬೈಲ್ ಒತ್ಕೋತಾವನೆ. ಆಚೆ ಇರೋ ಗಾಡಿ ಬಾಯ್ ಅಗ್ರೆಸಿವ್ ಆಗಿ ಕಿಕ್ ಹೊಡೆದು ಸರಾಸರಿ ಸರ್ ಅಂತ ಮುಗ್ಗೆ ಬಿಡದ. ಗಾಡಿ ರೋಡ್ ಮೇಲೆ ಹೋಗೋದು ಆದಿ ತಪ್ಪಿ ಶಾಪ್ ಒಳಗೆ ಹೋಗ್ಬಿಡ್ತು. ಒಂದ್ ಸೆಕೆಂಡ್ಗೆ ಮೊಬೈಲ್ ಹೊತ್ತವನ್ಗೆ ಗುಂಡ್ಗೆನೆ ನಿಂತೋದಂಗ ಆಗೋಯ್ತು. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಎರಡು ನಾಯಿಗಳ ಸ್ವ್ಯಾಗ್ ನೋಡ್ತಿದ್ರೆ ಎರಡು ಬಲೆ ಕೋಪದಲ್ಲವೇ. ಹಾಗೇನೆ ನೋಡ್ತಿದ್ರೆ ಯುದ್ಧನೇ ಮಾಡುತ್ತೆ ಅನ್ಸುತ್ತೆ ಅಲ್ವಾ. ಎಲ್ಲಿ ಒಂದ್ಸತಿ ಗೇಟ್ ಓಪನ್ ಮಾಡಿ ನೋಡುವ. ಅಲ್ಲಲ್ಲ ಚಿನ್ನ ತಿಂದ? ನಾನು ತಿಂದೆ. ಚಿನ್ನ ನೀನ್ ತಿಂದ? ಸರಿಯಾಗಿ ಬಾರಿಸ್ದೆ. ಎಲ್ಲಿ ಮತ್ತೆ ಗೇಟ್ ಹಾಕಿ ಮತ್ತೆ ಯುದ್ಧ ಸ್ಟಾರ್ಟ್. ಜೋರು. ಪಾಕಿಸ್ತಾನಲ್ಲಿ ರೆಕಾರ್ಡ್ ಆಗಿರೋ ಈ ವೈರಲ್ ವಿಡಿಯೋ ಕ್ಲಿಪ್ ನ ನೋಡ್ರಿ. ರಾತ್ರಿ ಫುಲ್ಲು ಯಾರು ಇಲ್ದೇ ಟೈಮ್ ಅಲ್ಲಿ ನಡ್ಕೊಂಡು ಹೋಗ್ತಾ ಅವ್ರೆ. ಹೋಗ್ತಾ ಪಕ್ಕದಲ್ಲೇ ಇರೋ ಪೋಸ್ಟ್ರು ಕಾಣ್ತು. ಮನ್ಸಾಗ್ಬಿಡ್ತು ಅನ್ಸುತ್ತೆ. ಮುಂದಕ್ಕೆ ಹೋಗ್ತಿದ್ ವ್ಯಕ್ತಿ ಮತ್ತೆ ಹಿಂದಕ್ ಬಂದು ಎಲ್ರಿಗೂ ಪಾಪರ್ಮೆಂಟ್ ಕೊಟ್ಟು ಯಾರು ನೋಡೇ ಇಲ್ವನೋ ಅನ್ನೋ ರೇಂಜ್ಗೆ ಹೊರಟೋದ್ರು. ಇವ್ನ್ ನೋಡಿದ್ರೆ ಒಂದೇ ಅನ್ಸುತ್ತೆ, ಅಜ್ಜಾನೇ ಆದ್ರೂ ಅಜಾನುಬಾಹುನಯ್ಯ ನೀನು. ಒಬ್ರು ಯಾರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಟ್ರೈನ್ ಪಕ್ಕ ಟಿಕ್ ಟಾಕ್ ಮಾಡ್ತಾ ಇರ್ತಾರೆ. ಅದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಬೇಕು ಅಂತಾನು ಅನ್ಕೊಂಡಿರ್ತಾರೆ. ಆದ್ರೆ ಹಬ್ಬಕ್ಕೂ ಒಬ್ಬಾಟ ಮತ್ತೆ ರಶ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಿಲ್ದಂಗೆ ಡ್ಯಾನ್ಸ್ ಮಾಡ್ತಾ ಐತೆ. ಗಾಬರಿಯಲ್ಲಿ ಹೋಗ್ತಿರೋ ಆಂಟಿಗೆ ಡ್ಯಾಶ್. ಆಂಟಿ ಹೊಡೆದಿದ್ ಏಟ್ಗೆ ಹುಡುಗಿ ನೆಲದ ಪಾಲು. ಡ್ಯಾನ್ಸ್ ವಿಡಿಯೋ ಹೋಗಿ ಫನ್ನಿ ವಿಡಿಯೋ ಆಗೋಗ್ಬಿಡ್ತು. ಇನ್ ಮುಂದೆ ರಶ್ ಅಲ್ಲಿರೋ ಜಾಗದಲ್ಲಿ ಡ್ಯಾನ್ಸ್ ಮಾಡ್ಬೇಕಾ ಅಂತ 100 ಸಾರಿ ಯೋಚನೆ ಮಾಡುತ್ತೆ ಆ ಹುಡುಗಿ. ಇಲ್ಲಿ ಈ ಹುಡುಗಿ ಒಳಗ್ ಕುತ್ಕೊಂಡು ವಿಡಿಯೋ ಮಾಡ್ಕೋತಾ ಐತೆ. ಆದ್ರೆ ಆ ಗಾಡಿ ತಲೆ ಬುಡ ಮಾತ್ರ ಒಂಚೂರು ಗೊತ್ತಿಲ್ಲ. ವಿಡಿಯೋ ಅಲ್ಲಿ ತೋರ್ಸ್ಕೊಳಕೋಸ್ಕರ ಹುಷಾರಾಗಿ ಎಲ್ಲಾ ಗೊತ್ತು ನನ್ಗೆ ಅನ್ನಂಗೆ ಪಕ್ಕದಲ್ಲೇ ಇರೋ ಬಟನ್ ಪ್ರೆಸ್ ಮಾಡದ. ಐಟಮ್ ಟ್ರಕ್ ಒಳಗ್ ಹೋಗ್ಬೇಕಾಗಿರೋದು ತಲೆ ಮೇಲೆ ಹೊರಟೋಗೋದು. ಇನ್ನೇನ್ ಮಾಡ್ತಾರೆ, ಟ್ರಕ್ನೇ ಸ್ವಲ್ಪ ಫಾಸ್ಟ್ ಆಗಿ ಮುಂದಕ್ಕೆ ತಗೊಬಂದ್ರು. ಎಂತ ಕೆಲ್ಸ ಯಾರು ನೋಡಿಲ್ದಿದ್ರೆ ನೆಲದ ಪಾಲು ಗ್ಯಾರಂಟಿ. ಮತ್ತೆ ಫ್ರೆಂಡ್ಸ್, ಈ ವಿಡಿಯೋ ಕೊನೆವರೆಗೂ ನೋಡಿದೀರಾ ಅಂದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗೇ ಆಗಿರುತ್ತೆ. ಖಂಡಿತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಮತ್ತು ಮಗದಷ್ಟು ವಿಡಿಯೋಗಳಿಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ ವಿಡಿಯೋ ಹಾಕೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.